Welcome back to my YouTube channel VJ Saundarya Vlogs and welcome back to one more new vlog. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ನ ಶುರು ಮಾಡ್ತಾ ಇದೀನಿ. ಎಸ್ ಆಲ್ರೆಡಿ thumbnail ನೋಡಿ ನಿಮಗೆ ಏನು ಇವತ್ತಿನ ವ್ಲಾಗ್ ಅನ್ನೋದು ನಿಮಗೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಎಸ್ ಇವತ್ತು ನಾವು ನನ್ನ ಸಬ್ಸ್ಕ್ರೈಬರ್ ಫಸ್ಟ್ ನನಗೆ ಮೀಟ್ ಆದಾಗ ಅದಾದ್ಮೇಲೆ ಫ್ರೆಂಡ್ ಆದ್ಮೇಲೆ ಇವಾಗ ಫ್ಯಾಮಿಲಿ ಮೆಂಬರ್ ತರ ಇದ್ದಾರೆ. ಹಾಗಾಗಿ ಅವರ ಒಂದು ಸೀಮಂತನ ಮಾಡೋಣ ಅಂತ ಅನ್ಕೊಂಡಿದೀವಿ. ಆಕ್ಚುಲಿ ಅವರು ಒಂದು 3 weeks ಬ್ಯಾಕೆ ಅವ್ರು ಸೀಮಂತ ಪ್ರೋಗ್ರಾಮ್ ಅನ್ನೋದು ಇಟ್ಕೊಂಡಿದ್ರು. ಸೊ ಪಾಪ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ರು. ಸ್ವಲ್ಪ ಫ್ಯಾಮಿಲಿಯಲ್ಲಿ ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ಕ್ಯಾನ್ಸಲ್ ಮಾಡಿದ್ರು, ಮಾಡೋಕ್ಕಾಗಲಿಲ್ಲ ಅವ್ರಿಗೆ. ಹಾಗಾಗಿ ನಾನು ಅನ್ಕೊಂಡೆ ಓಕೆ ಯಾಕೆ ಸರ್ಪ್ರೈಸಾಗಿ ಹೋಗಿ ನಾವು ಸೀಮಂತನ ಮಾಡಬಾರ್ದು ಅಂತ ನಾನು ಯೋಚನೆ ಮಾಡಿದೆ. ಯಾಕಂದರೆ ಪ್ರತಿಯೊಂದು ಹೆಣ್ಣಿಗೂ ಈ ಒಂದು ಸ್ಟೇಜಸ್ ಇರುತ್ತಲ್ವಾ. ಮೊದಲನೇದು ಅವರು ಹುಟ್ಟಿದಾಗ ಅಂತ ಹೇಳ್ಬೋದು, ಸೆಕೆಂಡು ಅವ್ರು ಮೆಚೂರ್ಡ್ ಆಗಿರೋ ಒಂದು ಟೈಮ್ ಇರ್ಬೋದು, ಅದಾದಮೇಲೆ ಅವರ ಒಂದು ಮದುವೆ ಅಂತ ಹೇಳ್ಬೋದು, ನಂತರ ಸೀಮಂತ, ನಂತರ ಮಗು ಹುಟ್ಟೋದು, ಇದೆಲ್ಲ ಒಂದು ಇಂಪಾರ್ಟೆಂಟ್ ಸ್ಟೇಜಸ್ ಅಂತಲೇ ಹೇಳ್ಬೋದು ಲೈಫಲ್ಲಿ. ಬಟ್ ಎಲ್ರಿಗೂ ಆ ಒಂದು ಚಿಕ್ಕದಾಗಾದರೂ ಸಿಂಪಲಾಗಾದರೂ ಆ ಒಂದು ಕಾರ್ಯಕ್ರಮನ ಮಾಡ್ಕೋಬೇಕು ಅನ್ನೋದು ಆಸೆ ಇದ್ದೇ ಇರುತ್ತಲ್ವ. ಹಾಗಾಗಿ ನನಗೂ ಅನ್ನಿಸ್ತು, ಯಾಕಂದರೆ ನಾನು ಪ್ರೆಗ್ನೆಂಟ್ ಇರೋವಾಗ ವೆಯ್ಟ್ ಮಾಡ್ತಾ ಇದ್ದೆ, ನನ್ನ ಸೀಮಂತ ಯಾವಾಗ ಮಾಡ್ತಾರೆ, ನಾನು ಈ ಥರ ರೆಡಿ ಆಗಬೇಕು, ಈ ಥರ ಸಿಕ್ಕಾಪಟ್ಟೆ ಆಸೆ ಇರುತ್ತೆ ಒಬ್ಬೊಬ್ರಿಗೆ ಒಂದೊಂದು ಥರ. ಬಟ್ ಆದರೂ ಎಲ್ಲ ಹೆಣ್ಮಕ್ಳಿಗೆ ಈ ಒಂದು ಆಸೆ ಅನ್ನೋದಿರತ್ತಲ್ವ. ಹಾಗಾಗಿ ಸರ್ಪ್ರೈಸ್ ಆಗಿ ಹೋಗಿ ವೀಣಾ ಮನೆಗೆ. ಸೊ ಅವ್ರಿಗೊಂದು ಚಿಕ್ಕ ಸಂಪ್ರದಾಯ ನಮ್ಮದೇನು ಬಳೆ ತೊಡ್ಸೋದಾಗಿರ್ಬೋದು, ಮಡ್ಲಕ್ಕಿ ತುಂಬೋದಾಗಿರ್ಬೋದು, ಚಿಕ್ಕ ಸೀಮಂತ ಥರ ಮಾಡೋಣ ಅಂತ ಅಂದ್ಕೊಂಡು ರೂಪೇಶ್ಗೆ ಹೇಳಿದಾಗ ಖಂಡಿತ ಮಾಡೋಣ ಅಂತ ಅಂದರು. ಸ್ವಲ್ಪ ಕೆಲಸ ಇರೋದ್ರಿಂದ ವಾಪಸ್ ಬಂದ್ವಿ. ನಿನ್ನೆ ಎಲ್ಲ ಆಫೀಸ್ ವರ್ಕೇ ಆಯಿತು. ಇವತ್ತು ಸಂಡೇ ಆಗಿರೋದ್ರಿಂದ ಫ್ರೀ ಆಗಿದ್ದೀವಿ. ಆ್ಯಂಡ್ ಅವರು ಕೂಡ ಇವತ್ತು ಫ್ರೀ ಆಗಿದ್ದಾರಂತೆ. ಸೊ ಬರ್ತಾ ಇದ್ದೀವಿ ಅಂತ ಇನ್ಫಾರ್ಮ್ ಮಾಡಿದ್ವಿ. ಬಟ್ ಸೀಮಂತ ಮಾಡೋಕ್ಕೆ ಅಂತ ಏನೂ ಹೇಳಿಲ್ಲ. ಅವಳಿಗೋಸ್ಕರ ನಾನು ಬೆಳಗ್ಗೆನೇ ಎದ್ದು ಚಿತ್ರಾನ್ನ ಎಲ್ಲ ರೆಸಿಪಿ ರೆಡಿ ಮಾಡಿದ್ದೀನಿ. ಹೋಗಿ ನೋಡ್ಕೊಬನ್ನಿ ಹೇಗೆ ಮಾಡಿದೆ ಅಂದ್ಬಿಟ್ಟು. ಈಗ ಟಿಫನ್ ರೆಡಿ ಮಾಡ್ತಾ ಇದ್ವಿ. ಟಿಫನ್ ಅಲ್ಲ, ವೀಣಾಗೋಸ್ಕರ ಸರ್ಪ್ರೈಸಾಗಿ ನನ್ನ ಕೈಯಾರೆ ಏನಾದರೂ ಕುಕ್ ಮಾಡಿ ತೊಗೊಂಡೋಗೋಣ ಅನ್ನೋದು ಯಾಕೋ ಆಸೆ ಆಯಿತು. ಹಾಗಾಗಿ ನನಗೆ ನಾನ್ ವೆಜ್ಜಲ್ಲಿ ರೆಸಿಪೀಸ್ ಗೊತ್ತು, ವೆಜ್ಜಲ್ಲಿ ಅಷ್ಟು ರೆಸಿಪೀಸ್ ಗೊತ್ತಿಲ್ಲ. ಈಗ ನಾವು ನಾನ್ ವೆಜ್ ಮಾಡಲ್ವಲ್ಲ, ಹಾಗಾಗಿ ಪ್ರೆಗ್ನೆಂಟ್ ಆಗಿರೋದ್ರಿಂದ ಸ್ವಲ್ಪ ಹುಳಿ ಸ್ಪೈಸಿ ತಿನ್ನಬೇಕು ಅಂತ ಆಬ್ವಿಯಸ್ಲಿ ಎಲ್ರಿಗೂ ಅನಿಸುತ್ತೆ. ಹಾಗಾಗಿ ಸಿಂಪಲ್ಲಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಮಾವಿನಕಾಯಿ ಚಿತ್ರಾನ್ನ ಚೆನ್ನಾಗಿ ಮಾಡ್ತೀನಿ. ಅದು ಬಿಟ್ಟು ಪಲಾವು ಅದೆಲ್ಲ ನಂಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಯಾಕಂದರೆ ಪ್ರೆಗ್ನೆಂಟ್ ಆಗಿರೋದ್ರಿಂದ ನಾನು ರಿಸ್ಕ್ ಎಲ್ಲ ತೊಗೊಂಡಿದ್ದಂಗೆ ನನಗೇನು ಬರುತ್ತೋ ಅದನ್ನೇ ರುಚಿಯಾಗಿ ಮಾಡಿಕೊಡೋಣ ಅಂದ್ಬಿಟ್ಟು ಮಾವಿನಕಾಯಿ ತರಿಸಿದ್ದೀನಿ. ಇವಾಗ ರೂಪೇಶ್ ಕಟ್ ಮಾಡ್ತಾ ಇದ್ದಾರೆ. ಫಸ್ಟು ಪೀಲ್ ಮಾಡಿಬಿಡು, ಸಿಪ್ಪೆ ಪೀಲ್ ಮಾಡಿ. ಅದಕ್ಕೆ ಕೊಡು, ನಾನು ಮಾಡಿಬಿಟ್ಟು ತುರುಬಿಡು. ಒಂದು ಪ್ಲೇಟ್ ಕೊಡ್ತೀನಿ. ಓಕೆ, ಸೊ ಇವಾಗ ಅವರು ಮಾವಿನಕಾಯಿ ತುರ್ಕೊಂಡು ರೆಡಿ ಮಾಡ್ಕೊತಾ ಇದ್ದಾರೆ. ನಾನು ಸಿಂಪಲಾಗಿ ಮಾಡ್ತೀನಿ, ಜಾಸ್ತಿ ಎಲ್ಲ ಏನೂ ಹಾಕೋದಿಲ್ಲ. ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮಾವಿನಕಾಯಿ, ಮತ್ತು ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ, ಹಾಗೆ ಒಣಮೆಣಸಿನ್ಕಾಯಿ ಕೂಡ ಹಾಕ್ತೀನಿ. ಸೊ ಇಷ್ಟ ಹಾಕ್ಬಿಟ್ಟು ಚಕ್ ಅಂತ ಮಾಡಿಬಿಡ್ತೀನಿ. ನಾನು ಮಾಡೋದು ಮಾವಿನಕಾಯಿ ತುಂಬಾ ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ನಮ್ಮ ಮಮ್ಮಿಯವರು ಅದು ಇಷ್ಟಪಡ್ತಾರೆ, ನಮ್ಮ ಅತ್ತೆ ಇಷ್ಟಪಡ್ತಾರೆ, ರೂಪೇಶ್ ಕೂಡ ಇಷ್ಟಪಡ್ತಾರೆ. ಹಾಗಾಗಿ ಸಿಂಪಲ್ಲಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನಮ್ಮ ಕರ್ನಾಟಕದ ಚಿತ್ರಾನ್ನ, ಅದರಲ್ಲೂ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಚಿತ್ರಾನ್ನ ಅಂದರೆ ತುಂಬಾ ಫೇಮಸ್ಸು. ಹಾಗಾಗಿ ಚಿತ್ರಾನ್ನನೇ ಮಾಡ್ತಾಯಿದ್ದೀನಿ. ಆಮೇಲೆ ಬೇಜಾರು ಏನು ಚಿತ್ರಾನ್ನ ಮಾಡ್ಕೊಡ್ತಾ ಇದ್ದೀನಿ ಅಂತ. ಇಷ್ಟೇ ಚಿಕ್ಕ ರೆಸಿಪಿ ಆಗಿರ್ಬೋದು, ನಾನು ಪ್ರೀತಿಯಿಂದ ಮಾಡ್ತಾ ಇದ್ದೀನಿ. ನನಗೆ ಚೆನ್ನಾಗಿ ಬರೋ ಅಂಥ ರೆಸಿಪಿನ ಮಾಡ್ಕೊಡ್ತಾ ಇದ್ದೀನಿ. ಸರ್ಪ್ರೈಸಾಗಿ ಹೋಗಿ ಅವ್ರು ಕೊಟ್ಟರೆ ಅವರ ಒಂದು ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದು ನನಗೆ ತುಂಬಾ ಖುಷಿ. ನನ್ನ ಎಲ್ಲ ಫ್ರೆಂಡ್ಸ್ಗಳಿಗೂ ಹೋಗಿ ಅವರ ಬರ್ಡೇ ಮಾಡಬೇಕು, ಅವರ ಸೀಮಂತ ಮಾಡಬೇಕು, ಬ್ರೈಡ್ ಟು ಬಿ ಮಾಡಬೇಕು ಅನ್ನೋದೆಲ್ಲ ಸಿಕ್ಕಾಪಟ್ಟೆ ಆಸೆ. ಬಟ್ ಆದರೆ ಟೈಮೇ ಸಿಗೋದಿಲ್ಲ, ನೀವು ನಂಬ್ತಿರೋ ಬಿಡ್ತಿರೋ. ಬಟ್ ಇವತ್ತು ಸ್ವಲ್ಪ ಫ್ರೀ ಮಾಡ್ಕೊಂಡಿಲ್ಲ, ವೀಣಾಂಗೆ ಮಾಡಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ, ಮಾಡೋಣ ಅಂತ. ನಮ್ಮ ಟೀಚರ್ಸ್ಗೂ ಅಷ್ಟೇ ಬ್ರೈಡ್ ಟು ಬಿ ಮಾಡೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿ, ನಮ್ಮ ಗ್ರೂಪಲ್ಲಿ, ಕಾಲೇಜ್ ಗ್ರೂಪಲ್ಲಿ ನಾನೇ ಜಾಸ್ತಿ ಪ್ಲ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಿದ್ದಂಗೆ ಮಾಡಿಬಿಟ್ಟು ಒಂದ್ಸಲಿ ಮಾನಸ ಮ್ಯಾಮ್ ಇದ್ದಾರೆ, ಅವರು ನನ್ನ ಚಾನಲ್ ನೋಡ್ತಾರೆ. ಅವರು ನಮಗೆ ಹೈವೇ ತಗೋತಾ ಇದ್ರು, ಹೈವೇ ಇಂಜಿನಿಯರಿಂಗು. ಅವ್ರದ್ದು ಬ್ರೈಡ್ ಟು ಬಿ ಮಾಡೋಣ ಅಂತ ಹೋಗ್ಬಿಟ್ರೆ ಅವ್ರ ಮಮ್ಮಿ ಕಳಿಸೇ ಇಲ್ಲ. ನಾವು ಬೇಜಾರು ಮಾಡ್ಕೊಂಡು ವಾಪಸ್ ಬಂದ್ವಿ.
ಓಕೆ ಸರಿ ಬನ್ನಿ, ಇವಾಗ ಆ ಕತೆ ಎಲ್ಲ ಬೇಡ, ಬೇಗ ಬೇಗ ರೆಸಿಪಿ ಮಾಡಿ ನಾನು ರೆಡಿಯಾಗಿ ಶಾಪಿಂಗ್ ಹೋಗಿ ಸೀಮಂತಕ್ಕೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ಶಾಪಿಂಗ್ ಮಾಡಿಕೊಂಡು ಸರ್ಪ್ರೈಸ್ ಕೊಡೋಣ ವೀಣಾಗೆ. ಓಕೆನಾ? ಸೊ ನೋಡಿ ಕೊನೆಯವರೆಗೂ ವಿಡಿಯೋನ. ಎಮ್ಮಿಯಾಗಿ ಕಾಣ್ತಾ ಇದೆಯಾ? ಟೇಸ್ಟ್ ಇನ್ನೂ ಸಕ್ಕದಾಗಿರುತ್ತೆ. ನೆಕ್ಸ್ಟ್ ಟೈಮ್ ಏನಾದರೂ ನಿಮ್ಗೆ ಈ ರೆಸಿಪಿ ಬೇಕು ಅಂದರೆ ಕೇಳಿ, ನಾನು ಶೂಟ್ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಎಲ್ರಿಗೂ ಇಷ್ಟ. ನಮ್ಮ ಮನೇಲಿ ನಾನು ಚಿತ್ರಾನ್ನ ಮಾಡೋದು, ಮ್ಯಾಂಗೋ ಚಿತ್ರಾನ್ನ ಮಾಡೋದು ತುಂಬ ಇಷ್ಟ ಅವ್ರಿಗೆ. ಆಮೇಲೆ ಮಸಾಲ ಚಿತ್ರಾನ್ನ ಮಾಡ್ತೀನಿ, ಅದು ತುಂಬ ಇಷ್ಟಪಡ್ತಾರೆ. ನೋಡಿ ಫ್ರೆಂಡ್ಸ್, ಚಿತ್ರಾನ್ನ ರೆಡಿ. ಸ್ವಲ್ಪ ಅರಿಶಿನ ಪುಡಿ ಕಮ್ಮಿ ಆಯಿತು ಅನಿಸುತ್ತೆ. ನಿಮ್ಮ ಕ್ಯಾಮ್ರಾನಾಗ ಕಾಣಿಸ್ತಾ ಇದೆ, ಇಲ್ಲ ಕರೆಕ್ಟಾಗಿ ಡೈರೆಕ್ಟಾಗಿ ನೋಡೋಕೆ ಕರೆಕ್ಟಾಗಿದೆ. ನಿಮ್ಮ ಕ್ಯಾಮ್ರಾ ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿದೆ ಟೇಸ್ಟ್. ನೋಡಿದ್ವಿ, ರೂಪೇಶ್ ಕೂಡ ಅವ್ರಿಗೆ ಹಾಕ್ಕೊಟ್ಟಿದ್ದೆ, ಅಲ್ಲಿ ತಿಂತಾ ಇದ್ದಾರೆ. ಹೆಂಗಿದೆ ಟೇಸ್ಟು? ಹಾಂ, ನಿಂಗೆ ಇಷ್ಟ ಆಯ್ತಾ? ಈ ಥರ ಹಾಟ್ ಬಾಕ್ಸಲ್ಲಿ ಪ್ಯಾಕ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮೊಸರು ಚಟ್ನಿ ಮಾಡೋದಾ? ಚಟ್ನಿ ಮಾಡೋದಾ? ಆಲ್ರೆಡಿ ಟೈಮ್ ಆಗೋಯ್ತು. ಇವತ್ತು ಎಷ್ಟು ಬೇಗ ಇದ್ರೂ ಮನೆ ಕ್ಲೀನ್ ಮಾಡೋದೇ ಒಂದು ದೊಡ್ಡ ತಲೆನೋವಾಗ್ಬಿಡ್ತದೆ. ನಮ್ಮತ್ತೆ ಇವತ್ತು ಓಟಿ ಇದೆ, ಇವತ್ತು ಹೋಗಿದೆ. ಬಾಯಲ್ಲಿ ನೀರು ಬರ್ತಾ ಇದೆ, ದೃಷ್ಟಿ ತೆಗ್ದಾಕೋಣ ಸ್ವಲ್ಪ. ವೀಣಾ, ಸೋ ಸಾರಿ, ಅರ್ಜೆಂಟಲ್ಲೇ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ನಿಮ್ಗೆ ಇಷ್ಟ ಆಗುತ್ತೆ. ಸ್ಪೈಸಿ ಹುಳಿ ಎಲ್ಲ, ಬಟ್ ಅಡ್ಜಸ್ಟ್ ಮಾಡ್ಕೊ. ಬೇರೆ ಐಟಮ್ಸ್ ಎಲ್ಲ ಮಾಡೋಕ್ಕಾಗಿಲ್ಲ. ನಾನು ನಿನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ನಾನು ಚೆನ್ನಾಗಿ ಬರೋದು ಮಾಡಿದ್ದೀನಿ. ಇದಕ್ಕೆ ಚಟ್ನಿ ಮಾಡೋಣ ಅಂದರೆ ಇವಾಗ ಅಷ್ಟು ಟೈಮ್ ಇಲ್ಲ. ನಾನು ನಿಮಗೆ ಶಾಪಿಂಗ್ ಮಾಡೋಕ್ಕೆ ಹೋಗಬೇಕು. ಹಾಗಾಗಿ ಇದಕ್ಕೆ ಮೊಸರಲ್ಲಿ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಇವತ್ತು ಮಗು ಬಂದಮೇಲೆ ರುಚಿಯಾಗಿ ಏನಾದರೂ ಮಾಡ್ಕೊಡ್ತೀನಿ. ಓಕೆನಾ? ಆ್ಯಂಡ್ ಆಯಿತು, ಒಂದ್ಸಲಿ ದೃಷ್ಟಿ ತೊಗೊಂಡ್ಬಿಡೋಣ. ತಡೀರಿ, ಪ್ರೆಗ್ನೆಂಟ್ ತಿನ್ನೋದಲ್ಲ. ಶಿಂಕ್ಗೆ ಹಾಕ್ಬಿಡೋಣ. ಟಂಟಡಾನ್, ವೀಣಾಗೋಸ್ಕರ ಪ್ರೀತಿಯಿಂದ ಮಾಡಿದ್ದೀನಿ. ಇದನ್ನ ಹೋಗಿ ಕೊಟ್ಟರೆ ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಕೂಡ ನೋಡೋಣ. ಈಗ ನಾನು ಹೋಗಿ ರೆಡಿಯಾಗಿ ಬಂದ್ಬಿಡ್ತೀನಿ ಆ್ಯಂಡ್ ಶಾಪಿಂಗ್ ಹೋಗೋಣ. ಆದಮೇಲೆ ಇವಾಗ ನಾವು ಹೋಗೋವಾಗ ಶಾಪಿಂಗ್ ಹೋಗಿ ಸೀರೆ, ಬಾಗಿಣ ಸಾಮಾನು, ಬಳೆಗಳು ಇದೆಲ್ಲ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ರೆಡಿ ಆಗಿದ್ದೀನಿ. ನೋಡಿ ನನ್ನ ಔಟ್ಫಿಟ್, ಒಂದು ಲಾಂಗ್ ಕುರ್ತಾ ಕಾಟನ್ ಹಾಕಿದ್ದೀನಿ, ಲಗ್ಗಿನ ನಮ್ಗೆ ಇವಲ್ಲಿದ್ದಾನೆ. ಸೊ ಸಿಂಪಲಾಗಿ ರೆಡಿ ಆಗಿದ್ದೀನಿ ಆ್ಯಂಡ್ ವೆಯ್ಟ್ ಮಾಡ್ತಾಯಿದ್ದೀನಿ ಅವರ ಒಂದು ಸರ್ಪ್ರೈಸ್ ಹೇಗೆ ಇರುತ್ತೆ, ಅವಳ ರಿಯಾಕ್ಷನ್ ನೋಡಬೇಕು. ಅಷ್ಟೇ, ಇವತ್ತಿನ ವ್ಲಾಗ್ ಈ ಥರ ಆಗಿರುತ್ತೆ. ಯಾರಾದರೂ ಮೊದಲನೇವರೆಗೆ ನನ್ನ ಈ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ ನೋಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದು, ಶೇರ್ ಮಾಡಿದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ರೂಪೇಶ್ನ ಕರೆಯೋಣ. ರೂಪೇಶ್, ಹಲೋ. ಅನ್ನಿಸ್ತಾ ಇದೆ ವೀಣಾದು ಸೀಮಂತ ಮಾಡೋಣ. ನಿನ್ಗೆ ಹೆಂಗೆ ಅನಿಸ್ತಾ ಇದೆ? ಕ್ರೇಜಿ ಆಗಿದೆಯಾ ಅಥವಾ ಹೆಂಗೆ ಫೀಲ್ ಆಗ್ತದೆ? ಆ ಥರ ಏನು ಫೀಲಿಂಗ್ಸ್ ಇಲ್ಲ, ಬಟ್ ಒಂಥರ ನ್ಯೂ. ನಾನು ಹೇಳಿದ ತಕ್ಷಣ ಈ ಥರ ಮಾಡೋಣ ಅಂತ ಹೇಳಿದ ತಕ್ಷಣ ಖಂಡಿತ ಮಾಡೋಣ ಅಂತ ಅಂದರು. ಆಮೇಲೆ ಎಲ್ಲರೂ ನಿನ್ನ ಫ್ರೆಂಡ್ಸ್ ಎಲ್ಲರನ್ನೂ ಕರಿ, ವೀಣಾಗೆ ಭವಾನಿ ಅವ್ರಿಗೆ ಗೊತ್ತು, ಸ್ವಾತಿ ಅವ್ರಿಗೆ ಗೊತ್ತು, ಎಲ್ಲರೂ ಕರಿ, ಎಲ್ಲರೂ ಹೋಗಿ ಸರ್ಪ್ರೈಸ್ ಕೊಡೋಣ ಅಂದರು. ಬಟ್ ಆದರೆ ನಾವು ಅಂದ್ಕೊಂಡಿದ್ದೆ ನೈಟ್ ಆಗಿರೋದ್ರಿಂದ ಇಮಿಡಿಯೇಟಾಗಿ ಇದನ್ನೆಲ್ಲ ವರ್ಕೌಟ್ ಮಾಡೋಕ್ಕೆ ಆಗಲಿಲ್ಲ. ಹಾಗಾಗಿ ಅಷ್ಟೇ. ಹೋಗೋಣ ಶಾಪಿಂಗ್ಗೆ. ಮಾತಾಡು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ಇದೋಳು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು. ಹಾಂ ಹೇಳು. ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೊಂದ್ಸಲಿ ಹೇಳ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ? ನಮ್ಮ ಯಜಮಾನ್ರು ಹೇಳೋರೆ. ಓಕೆ. ಆ್ಯಂಡ್ ಯದುವೀರ್ ಇವಾಗ ಸಾಯಂಕಾಲ ಬರ್ತಾನೆ ಅವನು. ಓಕೆ, ಹೋಗೋಣ.
ಮನೆಯಿಂದ ಫಸ್ಟು ನಾವು ಹೊರಟಿದ್ದು ತಿಪ್ಸಂದ್ರ ಕಡೆಗೆ. ಯಾಕೆ ಅಂದರೆ ಸೀರೆ ತೊಗೊಳ್ಬೇಕಾಗಿತ್ತಲ್ಲ, ಹಾಗಾಗಿ. ಯೂಶ್ವಲಿ ನಾವು ತೊಗೊಳ್ಳೋದು ವಿಜಯಶ್ರೀಯಲ್ಲಿ. ಆಲ್ಮೋಸ್ಟ್ ನೀವೆಲ್ಲ ನೋಡಿರ್ತೀರ ಮುಂಚಿನ ವ್ಲಾಗ್ಸಲ್ಲೆಲ್ಲ ನಾನು ಎಲ್ಲಿ ತೊಗೊಳ್ತೀನಿ ಅಂತ. ಚಿಕ್ಕಪೇಟೆಲ್ಲಾದರೆ ಪದ್ಮಾವತಿಯಲ್ಲಿ ತೊಗೊಳ್ತೀನಿ, ಹತ್ತಿರದಲ್ಲೇ ಆದರೆ ಇಲ್ಲಿ ವಿಜಯಶ್ರೀಯಲ್ಲಿ ತೊಗೊಳ್ತೀನಿ. ಚೆನ್ನಾಗಿರುತ್ತೆ ಕಲೆಕ್ಷನ್ಸ್, ಹಾಗಾಗಿ ಅಲ್ಲೇ ಹೋಗ್ತಾಯಿದ್ದೀವಿ. ಒಂದು ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ತೊಗೊಳ್ಳೋಣ, ಸೀಮಂತ ಅಲ್ಲ ಅಂತ ಅಂದ್ಕೊಂಡು ಹೋಗ್ತಿದ್ದೀನಿ. ಬನ್ನಿ ಯಾವ ಥರದ್ದು ಸಿಗುತ್ತೆ ಅಂತ ನೋಡಿ. ಲಾಸ್ಟ್ ಟೈಮ್ ನಮ್ಮ ಅತ್ತೆಗೆ ತೊಗೊಂಡ್ವಲ್ಲ, ಸೊ ಅದೇ ಥರದ್ರಲ್ಲೇ ಬಾಟಲ್ ಗ್ರೀನ್ ಸಿಕ್ತು. ಸೇಮ್ ಮೆಟೀರಿಯಲ್, ತುಂಬ ಚೆನ್ನಾಗಿದೆ. ನಮ್ಮ ಅತ್ತೆ ಯೂಸ್ ಮಾಡಿದ್ರು, ಹಾಗಾಗಿ ಅದೇ ಮೆಟೀರಿಯಲ್ಲೇ ತೊಗೊಂಡ್ವಿ. ಇಲ್ಲಿ ಬ್ಯಾಗ್ ಹಿಂದೆ ಇಟ್ಟಿದ್ದಾರೆ, ಇಲ್ಲಿ ವಿಜಯಶ್ರೀ ಅಂತ. ಚೆನ್ನಾಗಿರೋ ಸ್ಯಾರಿ ಸಿಕ್ತು. ಬಾಟಲ್ ಗ್ರೀನ್ ಅಲ್ಲಿ ತೊಗೊಂಡ್ವಿ. ಸ್ವಲ್ಪ ಹೆವಿ ಬೇಡ ಅಂತ, ಯಾಕಂದ್ರೆ ಸಮ್ಮರ್ ಅಲ್ವಾ, ಅವಳು ಹಾಕೋಬೇಕು ಅಂದ್ರೂ ಲೈಟ್ ಆಗಿರ್ಲಿ ಆ್ಯಂಡ್ ರೀಯೂಸಬಲ್ ಮಾಡೋ ಥರ ಇರಬೇಕಲ್ವಾ. ಸೊ ಆ ಥರ ಸ್ಯಾರಿ ಸೆಲೆಕ್ಟ್ ಮಾಡಿದ್ದೀವಿ. ರೆಗ್ಯುಲರ್ ಯೂಸ್ ಮಾಡೋ ಥರ ಸ್ಯಾರಿನ ತೊಗೊಂಡಿದ್ದೀವಿ. ನನಗೆ ಇಷ್ಟ ಆಯಿತು. ಹೋಗಿದ ತಕ್ಷಣ ಫಸ್ಟ್ ನೋಡಿದೆ ಬಾಟಲ್ ಗ್ರೀನ್ ಸ್ಯಾರಿ ತೋರಿಸಿದ್ರು, ಸೊ ಅದೇ ಪಿಕ್ ಮಾಡ್ಕೊಂಡ್ವಿ. ಆ್ಯಂಡ್ ಇವಾಗ ಹೋಗಿ ಫ್ರೂಟ್ಸು ಮತ್ತು ಬಾಗಿನ ಕೊಡೋ ಅಂಥ ಐಟಮ್ಸ್ನ ತೊಗೋಬೇಕು. ತೊಗೊಂಡು ಅಷ್ಟೆಲ್ಲ ಏನೇನು ತೊಗೋಬೇಕು, ಬಳೆಗಳು ತೊಗೋಬೇಕು. ಅವ್ರ ಸೈಜ್ ಏನು ಫುಲ್ ಫ್ರೀ ಸೈಜ್ ತೊಗೊಂಡ್ಬಿಡ್ಲಾ? ನನ್ನ ಕೈ ಅಷ್ಟೇ ಇದೆ ಅಂತ ನೋಡೋಣ. ನಂದು 2.4, 2.6 ತೊಗೊಳ್ತೀನಿ. ನಂಗೆ ಜಾಸ್ತಿ ಚಿಕ್ಕದು 2.2 ನಂದು. ಓಕೆ ಫೈನ್. ಇವಾಗ ಹೋಗಿ ಫ್ರೂಟ್ಸ್ನ ಪರ್ಚೇಸ್ ಮಾಡೋಣ ಬನ್ನಿ. ಒಂದು ಹಾರ ತೊಗೊಂಡ್ವಿ. ಮುಟ್ಕೊಳ್ಳೋಕ್ಕಿದೇನೋ ಇರೋದು. ಕನಕಾಂಬ್ರ ಇಲ್ವಾ? ಮಲ್ಲಿಗೆ ಎಲ್ಲ ಒಂಥರ ಆಗ್ಬಿಟ್ಟಿದೆ. ಕಟ್ತಾ ಇದ್ದೀರಾ ಫ್ರೆಶ್ ಆಗಿ? ಓಕೆ ಓಕೆ. ಎಷ್ಟಂತ ಇದೆಷ್ಟು ಕೆಜಿ? 280. ತಗೋ, ಅದೇ ತಗೋ. ಗ್ರೇಪ್ಸ್ ಕೊಟ್ಬಿಡಿ. 5 ಥರ ಆಗುತ್ತೆ ಹಣ್ಣುಗಳು. ಆ್ಯಪಲ್ಲು, ಪೊಮೊಗ್ರನೆಟು, ಬನಾನಾ, ಗ್ರೇಪ್ಸು, ಮ್ಯಾಂಗೋ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ತೊಗೊಂಡಿದ್ದಾಯ್ತು. ಇನ್ನು ಸ್ವೀಟ್ಸ್ ಒಂದು ತೊಗೋಬೇಕಲ್ಲ. ಎಲ್ಲರೂ ನಿಲ್ಲಿಸು ಸ್ವೀಟ್ಸ್ ತೊಗೊಂಡ್ರೆ ಮುಗಿತು. ಸೀರೆ, ಬಾಗಿನ ಸಾಮಾನು, ಹೂವು, ಎಲೆ ಅಡಿಕೆ, ಫ್ರೂಟ್ಸು. ಇನ್ನೇನು ಕೊಡ್ತಾರೆ? ಆಮೇಲೆ ಅದಿಲ್ಲ ಇದಿಲ್ಲ ಅಂದರೆ ಇಲ್ಲ, ಸ್ವೀಟ್ಸ್ ತೊಗೊಂಡ್ರೆ ಆಯಿತು ಅನ್ಸುತ್ತೆ. ಅಷ್ಟೇ ಫ್ರೆಂಡ್ಸ್, ಆಲ್ಮೋಸ್ಟ್ ಶಾಪಿಂಗ್ ಮುಗೀತು. ಮುಗೀತು. ನಾನು ಬಾಗಿನ ಸಾಮಾನು ತರೋ ಅಷ್ಟರಲ್ಲಿ ರೂಪೇಶ್ ನನಗಾಗಿ ಮ್ಯಾಂಗೋ ಜ್ಯೂಸ್ ತಂದಿದ್ದಾರೆ. ಆ್ಯಂಡ್ ಅವರು ಕೂಡ ಕುಡ್ತಾ ಇದ್ದಾರೆ. ಕುತ್ಕೊಂಡೇ ಡ್ರೈವ್ ಮಾಡ್ತಾ ಇದ್ದಾರೆ. ಅಷ್ಟೇ ಕುಡ್ಕೊಂಡೇ ಡ್ರೈವ್ ಮಾಡ್ತಾ ಇದ್ದಾರೆ ಅಂದ್ರೆ ಬೇರೆ ಅನ್ಕೊಳ್ಳೋರು. ಅದಲ್ಲ, ಅವರು ಮ್ಯಾಂಗೋ ಜ್ಯೂಸ್ ಕುಡಿತಾರೆ. ನಮ್ಮ ಯಜಮಾನ್ರು ಅಂತವ್ರಲ್ಲ. ನೈಸ್. ಬಿಸಿಲಿಗೆಪ್ಪ ಮಸ್ಟ್ ನೀಡೆಡ್ ಇದು. ಅಮ್ಮ ನಾವು ಸಿಂಪಲ್ ಆಗಿ ಮಾಡ್ತಾ ಇರೋದು, ಗ್ರ್ಯಾಂಡ್ ಆಗಲ್ವಲ್ಲ. 1-3-4 ಟೈಮ್ಸ್. ಎಷ್ಟು ಚೆನ್ನಾಗಿದೆ ಮಾಮ. ನಾವು ಇಂಡಿವಿಜುವಲೇ ತಗೋಣ. ಇಲ್ಲೇ ಪಾರ್ಕ್ ಮಾಡ್ಬಿಡು. ಬಂದ್ವಿ ಇವ್ರ ಅಪಾರ್ಟ್ಮೆಂಟ್ ಹತ್ರ. ರೂಪೇಶ್ ಇಲ್ಲಿ ಈ ಐಟಮ್ಸ್ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಅಲ್ಲ? ನೈಸ್. ಸಿಕ್ಕಾಪಟ್ಟೆ ಬಿಸಿಲಪ್ಪ. ವೀಣಾ ಇರೋದು ಬಂದ್ಬಿಟ್ಟು ಯಲಹಂಕ ಹತ್ರ. ಸೊ ಬಂದ್ವಿ. ಅವ್ರ ಅಪಾರ್ಟ್ಮೆಂಟ್ ಅಂತೂ ತುಂಬಾ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನಾವು ಅದನ್ನೇ ಮಾತಾಡ್ಕೊಂಡು ಬರ್ತಾಯಿದ್ವಿ. ಆ್ಯಂಡ್ ಕೆಳಗಡೆ ಬಂದು ಅವ್ರ ಹಸ್ಬೆಂಡ್ಗೆ ಕಾಲ್ ಮಾಡಿದ್ವಿ, ನಾವು ಬಂದಿದ್ದೀವಿ ಬನ್ನಿ ಅಂತ. ವೀಣಾಗೆ ಜಸ್ಟ್ ನಾವು ಇನ್ಫಾರ್ಮ್ ಮಾಡಿದ್ವಿ, ನಿನ್ನನ್ನು ನೋಡ್ಕೊಂಡು ಹೋಗಿ ಬರ್ತಾಯಿದ್ದೀವಿ ಅಂತ.
ಮೊನ್ನೆನೇ ನಾನು ಇನ್ಫಾರ್ಮ್ ಮಾಡಿದ್ದೆ ಎಲೆಕ್ಷನ್ ದಿವಸ, ಆದರೆ ಮಧ್ಯಾಹ್ನ ಬಂದು ನೋಡ್ಕೊಂಡು ಹೋಗ್ತೀನಿ ವೀಣಾ ಅಂತ. ಬಟ್ ಸೀಮಂತ ಎಲ್ಲ ಮಾಡೋದು ಅವಳಿಗೆ ಹೇಳಿರಲಿಲ್ಲ, ನಾನೇ ಅಂದ್ಕೊಂಡಿರಲಿಲ್ಲ ಸೀಮಂತ ಮಾಡಬೇಕು ಅಂತ. ನಿನ್ನೆ ಸಂಜೆ ಅಂದ್ಕೊಂಡು ಇನ್ನು ಸುಪ್ರಿಯಾಗೆ ಅಥವಾ ಸ್ವಾತಿಗೆ ಭವಾನಿಗೆ ಎಲ್ಲರಿಗೂ ಹೇಳೋಣ ಅಂದ್ಕೊಂಡ್ರೆ ನೈಟಲ್ಲಿ ಅಂದ್ಕೊಂಡಿದ್ದು ಇದು ವರ್ಕೌಟ್ ಆಗಲ್ಲ, ನೆಕ್ಸ್ಟ್ ಯಾವಾಗಾದರೂ ಹೇಳೋಣ, ಸರಿ ಆಯಿತು ಅಂದ್ಬಿಟ್ಟು ನಾವೇ ಪ್ಲ್ಯಾನ್ ಮಾಡ್ಕೊಂಡು ಇವಾಗ ಬಂದ್ವಿ. ಅವರ ಒಂದು ರಿಯಾಕ್ಷನ್ ಹೇಗಿದೆ ಅಂತ ನೋಡಿ. ಹಲೋ, ಥ್ಯಾಂಕ್ ಯು. ಯದುವೀರ್ ಬಂದಿಲ್ವಾ? ಯದುವೀರ್ ಊರಲ್ಲಿದ್ದಾನೆ, ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿದ್ದಾನೆ. ಅಲ್ಲಿ ಊರಿಗೆ ಹೋದ. ನನಗೆ ವೀಣಾ ಅವ್ರ ಮನೆ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ. ನೈಸ್. ಬೆಡ್ರೂಮ್ ಅಷ್ಟೇ ವೈಡಾಗೇ ಇದೆ. ನೋಡಿ ವೀಣಾನ ರೆಡಿ ಮಾಡ್ತಾ ಇದ್ದೀನಿ. ಹಾಯ್ ವೀಣಾ. ಹೆಲೋ. ನೋಡಿ ಸೌಂದರ್ಯ ನನ್ನ ಸ್ಯಾರಿ ಎಲ್ಲ ಉಡ್ಸಿ ಎಷ್ಟು ಚೆನ್ನಾಗಿ ನನಗೆ ಉಟ್ಕೊಳಕ್ಕೆ ಓಕೆ. ಇವಾಗ ನಿನ್ನ ಹೊಟ್ಟೆ ಇರೋದಕ್ಕೆ ನನಗೆ ಮುಟ್ಟಕ್ಕೂ ಭಯ ಆಗ್ತದೆ, ಬಟ್ ಸ್ಟಿಲ್ ಉಡ್ಸಿದ್ದೀನಿ. ಆ್ಯಂಡ್ ಹ್ಯಾಪಿನಾ? ತುಂಬ ಹ್ಯಾಪಿ, ನಿಜ ತುಂಬ ಖುಷಿ ಆಗ್ತಾಯಿದೆ. ಬೇಬಿ ಬಂಪ್ ಬಂದ್ಮೇಲೆ ಇದೆ ಫಸ್ಟ್ ಟೈಮ್ ನನ್ನ ಸ್ಯಾರಿ ಉಡ್ತಾ ಇರೋದು. ಓ ಸೋ ಸ್ವೀಟ್. ಏನೋ ಹಂಗೆ ಮಾಡ್ತಾ ಇದ್ದೀರಾ, ರೆಡಿ ಅಂತ ಇದ್ದೀನಿ. ಯಾವುದೋ ಜನ್ಮದಲ್ಲಿ ನಮ್ಮಿಬ್ಬರು ಅದಿದ್ರೇನೆ ಕನೆಕ್ಟ್ ಆಗೋದು ವೀಣಾ, ಸುಮ್ಮನೆ ಆಗೋದಿಲ್ಲ. ಮನೆಗೆ ಹೋಗಿದ ತಕ್ಷಣ ವೆಲ್ಕಮ್ ಜ್ಯೂಸ್ ಎಲ್ಲ ಕೊಟ್ಟಳು ವೀಣಾ. ಕುಡಿದ್ಮೇಲೆ ನಾನು ವೀರು ಅಣ್ಣನ ಕೇಳಿದೆ, ನಾನು ಈ ಥರ ಸೀಮಂತ ಮಾಡೋಣ ಅಂದ್ಕೊಂಡಿದ್ದೀನಿ, ಮಾಡ್ಬೋದಾ, ನಿಮ್ಗೇನು ಪ್ರಾಬ್ಲಮ್ ಇಲ್ಲ ತಾನೇ ಅಣ್ಣ ಅಂತ ಕೇಳಿದೆ. ಇಲ್ಲ ಮಾಡಿ ಪರವಾಗಿಲ್ಲ ಅಂತ ಅಂದರು. ಸರಿ ಆಯಿತು ಅಂತ ವೀಣಾನ ಕರ್ಕೊಂಡು ಬಂದು ಈಗ ಅವಳ ಹತ್ರ ಇರೋವಂಥದ್ದೇ ಸ್ಯಾರಿನ ಹಾಕಿಸ್ಬಿಟ್ಟು ಇವಾಗ ರೆಡಿ ಮಾಡ್ತಾಯಿದ್ದೀನಿ. ವೀಣಾ ಹಾಗೆ ವೀರು ಅಣ್ಣ ಇಬ್ಬರೂ ಎಷ್ಟು ಖುಷಿಪಟ್ಟರು ಅಂದರೆ ತುಂಬಾ ಖುಷಿಪಟ್ಟರು. ನನಗೇನೋ ಗೊತ್ತಿಲ್ಲ, ನನಗೆ ವೀಣಾ ತುಂಬಾ ಕನೆಕ್ಟ್ ಆಗಿಬಿಟ್ರು. ಫಸ್ಟು ನಾವು ಮೀಟ್ ಆಗಿದ್ದು ಒಂದು ಸ್ಟೋರ್ ಓಪನಿಂಗ್ಗೆ ನಾನು ಹೋದಾಗ ಅಲ್ಲಿ ಬಂದಿದ್ರು ಇವರು. ಸಬ್ಸ್ಕ್ರೈಬರ್ ಆಗಿ ನನಗೆ ಪರಿಚಯ ಆಗಿದ್ದು. ನಂತರ ಸಬ್ಸ್ಕ್ರೈಬರಿಂದ ನಂಬರ್ ಚೇಂಜ್ ಆಯಿತು, ನಂಬರ್ ಎಕ್ಸ್ಚೇಂಜ್ ಆಯಿತು. ಆನಂತರ ನಮ್ಮ ಒಂದು ಟೈಮ್ ಇದ್ದಾಗ ಕಾಲ್ ಮಾಡಿ ಮಾತಾಡ್ತೀವಿ. ನಂತರ ಹಾಗೇ ಇನ್ನೂ ಕ್ಲೋಸ್ ಆಗಿ ಇವಾಗ ಫ್ಯಾಮಿಲಿ ಮೆಂಬರ್ಸ್ ಥರ ಆಗಿದ್ದಾರೆ. ಬರೀ ಇವರೊಬ್ಬರೇ ಅಲ್ಲ, ನನಗೆ ಮಿನಿಮಮ್ 150 ಮೆಂಬರ್ಸ್ ಅಷ್ಟು ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ನನ್ನ ಹತ್ರ ಕಾಂಟ್ಯಾಕ್ಟಲ್ಲಿದ್ದಾರೆ. ಅವಾಗವಾಗ ಅವರು ಫೋನ್ ಮಾಡ್ತಾ ಇರ್ತಾರೆ. ನಾನು ಕಮ್ಮಿನೇ ಫೋನ್ ಮಾಡೋದು, ಬಟ್ ಅವ್ರು ಫ್ರೀ ಆದಾಗ ಅವ್ರು ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ಯಾವತ್ತೂ ನಾನು ಡಿಲೇ ಮಾಡಲ್ಲ. ಕಾಲ್ ಇಷ್ಟೇ ನಾನು ಬ್ಯುಸಿ ಇದ್ರೂ ಅಟ್ಲೀಸ್ಟ್ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಆಮೇಲೆ ಕಾಲ್ ಮಾಡಿ ಅವ್ರ ಜೊತೆ ಮಾತಾಡ್ತೀನಿ. ನನಗೆ ಈ ಥರ ಎಲ್ಲ ಮಾಡೋದಕ್ಕಿಷ್ಟ. ಸೊ ಹೇಗೆ ಅನ್ನಿಸ್ತು ನಿಮಗೆ ಅಂದ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನನಗೆ ಅಷ್ಟೇನು ರೆಡಿ ಮಾಡೋಕ್ಕೆ ಪ್ರೋ ಅಲ್ಲ, ಬಟ್ ಸ್ಟಿಲ್ ಏನೋ ಒಂದು ರೆಡಿ ಮಾಡ್ಬೋದು. ಫೈನಲ್ ಲುಕ್ ಹೇಗೆ ಕಾಣ್ತಾ ಇದೆ ಅಂತ ಕೂಡ ತೋರಿಸ್ತೀನಿ, ನೋಡಿ ಎಂಜಾಯ್ ಮಾಡಿ. ಆದಷ್ಟು ರಾ ಕ್ಲಿಪ್ಪಿಂಗ್ಸೇ ಇಟ್ಟಿರ್ತೀನಿ. ಲಾಸ್ಟಲ್ಲಿ ಸಿಗ್ತೀನಿ ನಿಮ್ಮ ಜೊತೆ.
ಅದ್ರ ಜೊತೆ ಕೊಟ್ಟಿದ್ದ ಸೀರೆ ಇದೆ. ಇನ್ನೇನು ಸೀರೆ ಬಿಚ್ಚು ಹಾಕೊಳ್ಳೋ ಅಷ್ಟು ಪಾಪ ಅವಳು ತುಂಬ ಟಯರ್ಡ್ ಅನಿಸ್ತಿತ್ತು. ಅದಕ್ಕೆ ನಾನು ಹೇಳಿದೆ ಬೇಡ ಸುಮ್ಮನೆ ಹಿಂಗೆ ಹಾಕೋ ಸಾಕು ಅಂತ ಅಂದೆ. ಆಮೇಲೆ ಅವಳಿಗೆ ಯಾವ್ದು ಕಂಫರ್ಟಬಲ್ ಇದೆಯೋ ಅದೇ ಡ್ರೆಸ್ ಹಾಕೊಂಡ್ಲು. ಅಟ್ಲೀಸ್ಟ್ ನಿಮ್ಗೆ ಹಾಕೊಂಡು ತೋರಿಸ್ತೀನಿ ಈ ಥರ ಯಾವ ಥರ ಕಾಣ್ತಿದೆ ಅಂತ ಅಂದ್ಲು. ಹೇಗಿದೆ ಸ್ಯಾರಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟು ಚೆನ್ನಾಗಿದೆ. ನಿಂಗೆ ಇಷ್ಟ ಆಯ್ತಾ? ನಿಜವಾಗ್ಲೂ? ಓಕೆ, ನೆಕ್ಸ್ಟ್ ಯಾವಾಗಾದ್ರೂ ಉಟ್ಸ್ಕೊಂಡು ಮಗು ಬಂದ್ಮೇಲೆ ಇದು ಪೂಜೆ ಮಾಡ್ತೀರಲ್ಲ ಅದಕ್ಕೆ ಇದನ್ನೇ ಉಟ್ಕೋ, ಸರಿನಾ? ಓಹ್ ಸೋ ಕ್ಯೂಟ್, ಚೆನ್ನಾಗಿದೆ ಆ್ಯಕ್ಚುಲಿ. ಯಾ ವೆಲ್ಕಮ್. ಇಷ್ಟೆಲ್ಲ ಏನು ಮಾಡಿಲ್ಲ ನಾನು, ಏನು ಮಾಡಿಲ್ಲ, ಹಂಗೆಲ್ಲ ಏನು ಹೇಳ್ಬೇಡ. ಬಾ ಊಟ ಮಾಡೋಣ. ಇನ್ನು ಊಟ ಮಾಡಿದ್ದೆಲ್ಲ ಕ್ಲಿಪ್ಪಿಂಗ್ಸ್ ಏನು ತಗೊಂಡಿಲ್ಲ. ತುಂಬಾ ಖುಷಿಯಿಂದ ಊಟನ ಮಾಡಿದ್ಲು. ನನ್ಗೆ ಅದು ಖುಷಿ ಆಯ್ತು, ತೃಪ್ತಿ ಆಯ್ತು. ಈಗ ನನಗೆ ಅರ್ಶಿನ ಕುಂಕುಮನ ಕೊಡ್ತಾ ಇದ್ದಾಳೆ. ಹೇಗನ್ನಿಸ್ತು? ತುಂಬಾ ತುಂಬಾ ಖುಷಿ ಆಯ್ತು. ನನಗೂ ತುಂಬಾ ಖುಷಿ ಆಯ್ತು. ನನಗೂ ಗಿಫ್ಟ್ ಎಲ್ಲ ಕೊಟ್ಲು ವೀಣಾ. ಏನು ಕೊಟ್ಟಿ? ಆ್ಯಕ್ಚುಲಿ ಸೌಂದರ್ಯ ಆ ಥರ ಫ್ರೆಂಡ್ ಸಿಗೋಕ್ಕೆ. ನಾವಿಬ್ರು ಫಸ್ಟ್ ಸಬ್ಸ್ಕ್ರೈಬರ್ ಮೀಟ್ ಆದಾಗ, ಆಮೇಲೆ ಫ್ರೆಂಡ್ಸು, ಆಮೇಲೆ ಫುಲ್ ತೀರಾ ಪರ್ಸ್ನಲ್ ಶೇರ್ ಮಾಡ್ಕೊಳ್ಳೋ ಅಷ್ಟು ಫ್ಯಾಮಿಲಿ ಮೆಂಬರ್ಸ್ ಇವಾಗ. ಹೌದು, ಕರೆಕ್ಟಾ? ಆ್ಯಂಡ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಬೇಕು ವೀಣಾಗೆ. ಒಂದು ಹೆಲ್ದಿ ಬೇಬಿ, ಏನೂ ತೊಂದರೆ ಕೊಡ್ತಿದ್ದಂಗೆ ಆರಾಮಾಗಲಿ ಅಂತ ಎಲ್ಲ ಬ್ಲೆಸ್ ಮಾಡಿ, ಓಕೆನಾ? ಥ್ಯಾಂಕ್ ಯು. ಊಟ ಏನಿತ್ತು ನಾನು ಮಾಡಿದ್ದೀನಿ? ಸೂಪರ್ ಇತ್ತು, ನಿಜವಾಗಿ ನಿಜ ಚೆನ್ನಾಗಿತ್ತು. ಇಲ್ಲ ವೀರೋಣ ಹೇಗಿತ್ತು? ಇಷ್ಟ ಆಯ್ತಾ? ಏನೋ ನನಗೆ ಅದೊಂದೇ ಚೆನ್ನಾಗಿ ಮಾಡೋದು ಅದು ಮಾಡ್ತಾರೆ. ಇಲ್ಲ, ತುಂಬ ಚೆನ್ನಾಗಿತ್ತು. ಓಕೆ, ನೀವು ಬಂದಿದ್ದೆ ನಂಗೆ ತುಂಬ ಖುಷಿ ಆಯಿತು. ನನಗೂ ಖುಷಿ ಆಯಿತು. ನಿಮ್ಮ ಮನೆ ನಂಗೆ ತುಂಬ ಇಷ್ಟ ಆಯಿತು. ಬನ್ನಿ, ನೀವು ಟ್ರೀಟ್ ಮಾಡಿದ ರೀತಿ ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ವೆಲ್ಕಮ್. ಓಕೆ ಫ್ರೆಂಡ್ಸ್, ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಏನು ಗಿಫ್ಟ್ ಕೊಟ್ಟಿದ್ದಾಳೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿರೋ ಒಂದು ಪುಟ್ಟ ಲೈಕ್, ಶೇರ್, ಹಾಗೆ ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್. ಹಾಗೆಯೇ ವೀಣಾಗೆ ಬ್ಲೆಸ್ ಮಾಡೋದು ಮಾತ್ರ ಮರಿಬೇಡಿ, ಓಕೆನಾ?